ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಯಾವಾಗಲ ಮಾತನ್ನು ಹೇಳ್ತಾ ಇರ್ತೇನೆ, ನಾವು ಹುಟ್ಟುವಾಗ ನಮಗೆ ಯಾರಿಗೂ ಕೂಡ ಹೆಸರು ಇರುವುದಿಲ್ಲ, ಉಸಿರು ಮಾತ್ರ ಇರ್ತದೆ. ನಾವು ಈ ಸಮಾಜವನ್ನು ಬಿಟ್ಟು ಹೋಗುವಾಗ ನಮಗೆ ಉಸಿರು ಇರುವುದಿಲ್ಲ, ಹೆಸರು ಮಾತ್ರ ಇರ್ತದೆ. ಅಂಥ ಶಾಶ್ವತದ ಹೆಸರನ್ನು ನಮ್ಮ ಪ್ರಕಾಶ್ ಶೆಟ್ಟಿ ಮತ್ತು ಕುಟುಂಬಸ್ಥರು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆಂತ ಹೇಳಿದ್ರೆ MRG ಗ್ರೂಪ್ ಇವತ್ತು ಗೌರವಂತ ಆಗಿರುವಂಥ ಚೇರ್ಮನ್ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅವರು, ಆಶಾ ಪ್ರಕಾಶ್ ಶೆಟ್ಟಿ ಅವರು ಇವತ್ತು MRG ಅಂತ ಹೇಳಿದರೆ ಅವರ ತಂದೆಯ ಹೆಸರು ಮಾಧವ್ ಅಂತ ಹೇಳಿ, ಅದೇ ರೀತಿ ಆರಂತೆ ತಾಯಿ ಹೆಸರು ಏಕ ಶೆಟ್ಟಿ, ಅದೇ ರೀತಿ G ಗೌರವ್, ಈ ಮೂರವರ ಹೆಸರಲ್ಲಿ ಬಹುಶಃ ಇಬ್ಬರು ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಸಮಾಜದ ಎಲ್ಲ ಜಾತಿ ಎಲ್ಲ ಮತ್ತು ಎಲ್ಲ ವರ್ಗದವರಿಗೆ ಒಂದು ಮಾನವೀಯತೆಯ ಪ್ರೀತಿ ವಿಶ್ವಾಸದ ಯಾವುದೇ ಒಂದು ಜಾತಿ ಧರ್ಮಗಳ ಭೇದವಿಲ್ಲದೆ ಸಂಕಷ್ಟದಲ್ಲಿರುವವರಿಗೆ ವೈದ್ಯಕೀಯ ಇರಲಿ, ಶಿಕ್ಷಣ ಇರಲಿ, ಕ್ರೀಡೆ ಸಂಬಂಧ ಹಾಗೂ ವಿವಿಧ ಕ್ಷೇತ್ರದ ಸಂಘ ಸಂಸ್ಥೆಗಳಿಗೆ ತಮ್ಮ ಸಹಾಯ ಹಸ್ತ ನೀಡುವುದು ಸಮಾಜಕ್ಕೆ ಮತ್ತು ರಾಜ್ಯಕ್ಕೆ ಒಂದು ಮಾದರಿಯ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ನನ್ನ ಸನ್ಮಿತರಾಗಿ ಯಾವಾಗಲೂ ಹೇಳಿದಿಷ್ಟೇ, ನಮ್ಮ ಬದುಕು ಎಂಬುದು ನಮಗೆ ದೊರೆತಿರುವ ಅತ್ಯಂತ ಒಂದು ಬೆಲೆ ಕಟ್ಟಲಾಗದ ಒಂದು ಮಾಣಿಕ್ಯ. ಆ ಒಂದು ಕಾಣಿಕೆಯನ್ನು ನಮ್ಮ ಬದುಕಿನಲ್ಲಿ ನಾವು ತಾಳ್ಮೆ, ಪ್ರೀತಿ, ವಿಶ್ವಾಸ, ಪರೋಪಕಾರ, ಸಹಬಾಳ್ವೆ, ಕರುಣೆ ಮುಖಾಂತರ ಅವುಗಳನ್ನು ನಾವು ಮೌಲ್ಯಗಳನ್ನು ರೂಢಿಸಿಕೊಂಡು ಬಂದರೆ ಸುಂದರ ಮತ್ತು ಸಾರ್ಥಕವಾದ ಬದುಕು ಮಾಡಿಕೊಳ್ಳಬಹುದು ಅಂತ ಹೇಳಿ ನಮಗೆ ಈ ಬದುಕು ಇವತ್ತು ತೋರಿಸಿಕೊಟ್ಟಿದೆ. ಅದಕ್ಕೆ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಕೂಡ ಒಂದು ಇವತ್ತು ಮಾದರಿ ಮತ್ತು ಪ್ರೋತ್ಸಾಹದ ಒಂದು ವ್ಯಕ್ತಿತ್ವ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತೇ ನೆರವು ಹಸ್ತಂತ ಕಾರ್ಯಕ್ರಮವು ಅದು ಒಂದು ದಿವಸದ ಈ ಕಾರ್ಯಕ್ರಮ ಮಾತ್ರ ಅಲ್ಲ. ಈ ಒಂದು ಕಾರ್ಯಕ್ರಮ ಬಹುಶಃ ಮಾನವೀಯತೆ ಮತ್ತು ಸಾಮಾಜಿಕ ಹೊಣೆಗಾರಿಕೆ ಒಂದು ಪ್ರತಿಬಿಂಬದ ಒಂದು ಕಾರ್ಯಕ್ರಮ ಕೂಡ ಇವತ್ತು ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತೊಂದು ವ್ಯಕ್ತಿತ್ವ, ಮಾನವೀಯತೆಯ ಸೋದರತೆ ಮೌಲ್ಯಗಳು ಏನಿದೆಯಾ ಅದನ್ನು ಸಮಾಜಕ್ಕೆ ತೋರ್ಪಡಿಸಿಕೊಳ್ಳುವ ಮೂಲಕ ಬಹುಶಃ ಇವತ್ತು ಯುವ ಪೀಳಿಗೆ ಮತ್ತು ಯುವ ಜನಾಂಗ ಯಾರಿದ್ದಾರೆ ಇವತ್ತಿನ ಆಧುನಿಕ ತಂತ್ರಜ್ಞಾನ ಕಾಲದಲ್ಲಿ ನಮ್ಮ ಮಣ್ಣಿನ ಆ ಸಂಸ್ಕೃತಿಯನ್ನು ಮತ್ತು ಪ್ರತಿಬಿಂಬವನ್ನು ಸಮಾಜದ ಹಿರಿಯರ ವ್ಯಕ್ತಿತ್ವವನ್ನು ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯ ಮತ್ತು ಮುಂದಿನ ಪೀಳಿಗೆಗೆ ವರ್ಗಾಯಿಸುವಂಥ ದೊಡ್ಡ ಮಟ್ಟದ ಟ್ರಾನ್ಸ್ಫಾರ್ಮೇಷನ್ ಕಾರ್ಯಕ್ರಮ ಕೂಡ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಖಂಡಿತವಾಗಿ ನನಗೆ ವಿಶ್ವಾಸ ಇದೆ, ಎಲ್ಲ ಕಾರ್ಯಕ್ರಮ ಕೂಡ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅವರನ್ನು ಮತ್ತು ಕುಟುಂಬಸ್ಥರನ್ನು ಇನ್ನಷ್ಟು ಹೆಚ್ಚು ದೇವರವರಿಗೆ ದೀರ್ಘಾಯುಷ್ಯ, ಆರೋಗ್ಯ, ಸಂಪತ್ತು, ಶಕ್ತಿ ಇನ್ನಷ್ಟು ಆಗಲಿ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಆದ ಕಾರಣ ಇವತ್ತಿನ ನೆರವು ಕೊಡುವಂಥ ನೆರವು ಬಹುಶಃ ನಮಗೆ ಕಾಣುವಾಗ ಅದೊಂದು ಹಣದ ಮೂಲಕ ಆರ್ಥಿಕವಾಗಿ ಕೊಡುವಂಥ ನೆರವು ಆಗಿರ್ತದೆ. ಆದರೆ ಹಿಂದೆ ಅಡಗಿರುವುದು ಏನಂತ ಹೇಳಿದರೆ ಜನನ ನೋವಿಗೆ ಸ್ಪಂದಿಸುವಂಥ ಹೃದಯ ಹಾಗೂ ಸಂಕಷ್ಟದಲ್ಲಿರುವಂಥ ಕೈ ಇಡುವಂಥ ಮನಸ್ಸು ಮತ್ತು ನಿಮ್ಮೊಂದಿಗೆ ನಾನಿದ್ದೆಂಬ ಧೈರ್ಯ ಕೊಡುವಂಥ ಸಾಂಕೇತಿಕವಾದ ಒಂದು ಅತ್ಯಂತ ಸಂತೋಷದ ಒಂದು ಕಾರ್ಯಕ್ರಮ ಕುಡಿದು ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಎಲ್ಲ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅವರ, ಆಶಾ ಪ್ರಕಾಶ್ ಗೌರವ್ ಶೆಟ್ಟಿ ಅವರ ಮತ್ತು ಅವರೆಲ್ಲ ಕುಟುಂಬಸ್ಥರ ಎಲ್ಲ ಒಗ್ಗಟ್ಟಿನ ಪ್ರೀತಿ ವಿಶ್ವಾಸದ ಆ ಒಂದು ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ದೊಡ್ಡ ಮಟ್ಟದ ಪ್ರೇರಣೆ ಮತ್ತು ಪ್ರೋತ್ಸಾಹದ ಕಾರ್ಯಕ್ರಮ ಕೂಡ ಆಗಲಿ ಅಂತ ಹೇಳಲಿಕ್ಕೆ ಇಚ್ಛಿಸುವಂಥದ್ದು. ಅದೇ ರೀತಿ ಬಹುಶಃ ಅವರ ಇವತ್ತು ಮೋಹನ್ ಅವರು ಹೇಳಿದಾಗೆ ಒಂದು ವ್ಯಕ್ತಿತ್ವ ಎಲ್ಲ ಜಾತಿ ಎಲ್ಲ ಮತ್ತು ಎಲ್ಲ ವರ್ಗದವನ್ನು ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ನಾವು ಮುಂದೆ ತೆಗೆದುಕೊಂಡು ಹೋಗಿ ಬಹುಶಃ ಒಂದು ನಾನು ಯಾವಾಗ ಹೇಳ್ತಾ ಇರ್ತೇನೆ, ನಮ್ಮ ದೇಶದ ದೊಡ್ಡ ಶಕ್ತಿ ಯಾವುದಂತ ಹೇಳಿದರೆ ದೇಶ ದೊಡ್ಡ ಶಕ್ತಿ ಅದು ಸಾಮರಸ್ಯ ಮತ್ತು ಒಗ್ಗಟ್ಟು. ಸಾಮರಸ್ಯ ಅಂತ ಹೇಳಿದರೆ ಭಿನ್ನಾಭಿಪ್ರಾಯ ಇಲ್ಲ ಅಂತ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಂದು ಮನುಷ್ಯನಲ್ಲಿ ಕೂಡ ಒಂದು ಭಿನ್ನಾಭಿಪ್ರಾಯ ಇದೆ, ಪ್ರತಿಯೊಂದು ಮನೆಯಲ್ಲಿ ಕೂಡ ಭಿನ್ನಾಭಿಪ್ರಾಯ ಇದೆ, ಪ್ರತಿಯೊಂದು ಊರಲ್ಲಿ ಕೂಡ ಭಿನ್ನಾಭಿಪ್ರಾಯ ಇದೆ, ಪ್ರತಿಯೊಂದು ಸಮಾಜದಲ್ಲಿ ಕೂಡ ಭಿನ್ನಾಭಿಪ್ರಾಯ ಬಿಟ್ಟು ಸಾಮರಸ್ಯ ಇರಲಿಕ್ಕೆ ನಮಗೆ ಸಾಧ್ಯನೇ ಇಲ್ಲ. ಸಾಮರಸ್ಯ ಇರಬೇಕಾದ್ರೆ ಅಲ್ಲಿ ಭಿನ್ನಾಭಿಪ್ರಾಯ ಇರಲೇಬೇಕು. ಆದರೆ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಪರಸ್ಪರ ಕೂತುಕೊಂಡು ಚರ್ಚಿಸಿ ಅರ್ಥ ಮಾಡಿಕೊಂಡು ನಾವು ಒಬ್ಬರಿಗೊಬ್ಬ ಸಹಕರಿಸಿಕೊಂಡು ನಾವೆಲ್ಲ ಭಾರತೀಯರಂತೇಳಿ ನಾವು ಮುಂದೆ ಹೋಗ್ತೇವಲ್ಲ, ಅದು ನಿಜವಾದ ಸಾಮರಸ್ಯ. ಆ ಸಾಮರಸ್ಯ ಕಟ್ಟುವಂಥ ಕನಸು ನಾವೆಲ್ಲ ಕಾಣಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಸಾಮರಸ್ಯ ಮತ್ತು ಸಮಾಜ ಅದು ರಾಜಕಾರಣಿಗಳಿಗೆ ಮಾತ್ರ ಅದು ಸಾಧ್ಯವೇ ಇಲ್ಲ. ಪ್ರತಿಯೊಂದು ಮನೆಯವರು ಎದ್ದು ನಿಂತು ಪ್ರಕಾಶ್ ಶೆಟ್ಟಿ ಅಂತ ಹಿರಿಯವರು ಕೂಡ ಅವರಿಂದ ಅಂಥ ಸಂಘ ಸಂಸ್ಥೆ ಎದ್ದು ನಿಂತು ಒಂದು ದುಷ್ಟತೆ ಮುಕ್ತವಾದ, ದೇಶ ಮುಕ್ತವಾದ ಸಮಾಜ ನಾವು ನಿರ್ಮಾಣ ಮಾಡಬೇಕು ಪಣ ತೊಟ್ಟಾಗ ಎಲ್ಲರೂ ಕೂಡ ಸಹಕಾರ ಕೊಟ್ಟು ದೊಡ್ಡ ಮಟ್ಟದ ಗೌರವ ನಮ್ಮ ಸಮಾಜಕ್ಕೆ ಒಂದು ಬಲಿಷ್ಠವಾದ ಮಟ್ಟದ ಒಂದು ಭಾರತವನ್ನು ಕಟ್ಟುವಂಥ ಕನಸು ಖಂಡಿತವಾಗಿ ಆಗ್ತದೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದಕ್ಕಾಗಿ ನಾನು ಯಾವಾಗಲೂ ನನ್ನ ಸನ್ಮಿತರಿಗೆ ಯಾವಾಗ ಹೇಳ್ತಾ ಇದ್ದೆ, ನಮಗೆ BR ಅಂಬೇಡ್ಕರ್ ಸಂವಿಧಾನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ಬೋದು, ಅದು ದೇಶಕ್ಕೆ ಮತ್ತು ಸಮಾಜಕ್ಕೆ ಪೂರಕವಾಗುವ ಮಾತನಾಡಲಿಕ್ಕೆ ಮಾತ್ರ ಅವಕಾಶ ಇದೆ ಹೊರತು ಸಮಾಜ ಮತ್ತು ದೇಶಕ್ಕೆ ಮಾರಕವಾಗಿ ಯಾವುದೇ ಮಾತನಾಡಲಿಕ್ಕೆ ಯಾರು ಕೂಡ ಅವಕಾಶ ಕೊಡಲಿಲ್ಲ. ನನ್ನ ಮಿತ್ರರಿಗೆ ನಾನು ಹೇಳುವಾಗ ಒಂದು ವಿಚಾರ ಹೇಳ್ತೇನೆ. ಒಂದು ಭಾರತ ದೇಶದ ಪ್ರಾಣಿ ಮತ್ತೊಂದು ಚೈನಾ ದೇಶದ ಪ್ರಾಣಿ ಇತ್ತಂತೆ. ಭಾರತ ದೇಶದ ಪ್ರಾಣಿ ಅದಕ್ಕೆ ಊಟ ಮಾಡಿ ಲಾಚಾರ ಅದಕ್ಕೆ ಎಷ್ಟು ಮಲಗಿತ್ತು.
ಚೈನಾ ದೇಶದ ಪ್ರಾಣಿ ಗಟ್ಟಿಮುಟ್ಟಾಗಿ ಬೇಕಾದ ವ್ಯವಸ್ಥೆ ಗಟ್ಟಿಮುಟ್ಟಾಗಿತ್ತು. ಒಂದು ದಿವಸ ಭಾರತ ದೇಶದ ಪ್ರಾಣಿ ಎದ್ದು ನೋಡುವಾಗ ಈ ಚೈನಾ ದೇಶದ ಪ್ರಾಣಿ ಕೂಡ ಭಾರತ ದೇಶ ಒಳಗೆ ಬರ್ತಾ ಅಂತಂದು ಭಾರತ ದೇಶದ ಪ್ರಾಣಿ ಕೇಳ್ತಾ ಅಂತ ಹೇಳಿದ್ರೆ, ನಾನೇ ಇಲ್ಲಿ ನನ್ನ ಇಷ್ಟಕ್ಕಿದ್ದು ಲಾಚಾರ ಆಗಿದ್ದೇನೆ ಮಾರಾಯ, ನಿನಗೆ ಚೈನಾದಲ್ಲಿ ಬೇಕಂತ ವ್ಯವಸ್ಥೆ ಇದೆ, ನೀನು ಅಲ್ಲಿಂದ ನೀನು ಇಲ್ಲಿಗೆ ಬಂದರೆ ನಿಮ್ಮನ್ನು ಇಲ್ಲಿ ನೋಡೋರು ಯಾರು ಅಂತೇಳಿ. ಆಗ ಚೈನಾ ದೇಶದ ಪ್ರಾಣಿ ಹೇಳ್ದಂತ ಹೇಳಿದರೆ, ಅದೌದು, ನನಗೆ ಚೈನಾದಲ್ಲಿ ಊಟಕ್ಕೇನು ಕಡಿಮೆ ಇಲ್ಲ, ನನಗೆ ಬೇಕಾದಷ್ಟು ಊಟಕ್ಕಿದೆ, ನಾನು ಕೂಡ ಗಟ್ಟಿಮುಟ್ಟಾಗಿದ್ದೇನೆ, ಬೇಕಾದಂಥ ಸವಲತ್ತಿಲ್ಲ, ಅದಕ್ಕೆ ಏನು ಕೂಡ ಕೊರತೆ ಇಲ್ಲ, ಚೈನಾದಲ್ಲಿ ಊಟಕ್ಕೆ ಮತ್ತು ವ್ಯವಸ್ಥೆಗೆ ಏನು ಕೂಡ ಕೊರತೆ ಇಲ್ಲ, ಅದು ಬೊಗಲಿಕ್ಕೆ ಬಿಡುವುದಿಲ್ಲಲ್ಲ, ಅದಕ್ಕೆ ನಾನು ಈ ಕಡೆ ಬರುವುದು ಅಂತ ಹೇಳಿ ಇಲ್ಲಿ ನಿಮ್ಮ ಸಮಸ್ಯೆಯನ್ನು ಸೃಷ್ಟಿಸುವುದು ಮತ್ತು ನಾವು ಬಗೆಹರಿಸುವುದು. ನಮ್ಮ ಅರ್ಧ ಆಯುಷ್ಯ ಇದರಲ್ಲಿ ಮುತ್ತು, ಭಾರತೀಯರ ಅರ್ಧ ಆಯುಷ್ಯ ಇದರಲ್ಲೇ ಮುಗೀತು. ಅದಕ್ಕೆ ನಾನು ಯಾವಾಗಲೂ ಹೇಳ್ತೇನೆ, ಸಮಾಜದ ಪೂರಕ ಮಾತನಾಡಿ ದೇಶ ಒಂದನೇ ಸ್ಥಾನಕ್ಕೆ ಆಟೋಮೆಟಿಕ್ ಆಗಿ ನಿಲ್ಲುವಂಥ ಕೆಲಸ ಖಂಡಿತವಾಗಿಯೂ ಆಗ್ತದೆ. ಆದಾಗ ನಿಜವಾದ ದೇಶ ಪ್ರೇಮಿಗಳು ಯಾರಂತ ಹೇಳಿದರೆ ಈ ನಮ್ಮ ಪ್ರಕಾಶ್ ಶೆಟ್ಟರ್ ಕುಟುಂಬ, ಇನ್ನಿತೆಲ್ಲ ಸಂಘ ಸಂಸ್ಥೆಯರು ಸಮಾಜ ಮತ್ತು ದೇಶಕ್ಕೆ ಪೂರಕವಾದ ಕೆಲಸ ಕೃತಿ ಮತ್ತು ಕೆಲಸವನ್ನು ಯಾರು ಮಾತಾಡ್ತಾರ, ಸಮಾಜನ ಒಗ್ಗೂಡಿಕೆ ಮತ್ತು ಬಲಿಷ್ಠಕ್ಕೆ ಪ್ರಯತ್ನ ಪಡ್ತಾರ, ಇದು ನಿಜವಾದ ದೇಶ ಪ್ರೇಮಿಗಳಂತ ನಾನು ಹೇಳಲಿಕ್ಕೆ ಬಯಸೋದು. ಆ ದೇಶ ಸಂಖ್ಯೆದು ಪ್ರತಿಯೊಂದು ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಒಂದು ವ್ಯಕ್ತಿತ್ವದಲ್ಲಿ ಮೈಗೂಡಿಸಿಕೊಳ್ಳುವಂಥ ರಕ್ತಗತವಾಗಿ ಬರಲಿಕ್ಕೆ ನಮ್ಮೆಲ್ಲ ವಿಶೇಷವಾದ ಪ್ರಯತ್ನ ಆಗಬೇಕಂತ ಕೂಡ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಅದಕ್ಕಾಗಿ ನಾನು ಇವತ್ತು ದೀರ್ಘವಾಗಿ ಮಾತಾಡಿದೆ. ನಾನು ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅವರಿಗೆ, ಆಶಾ ಪ್ರಕಾಶ್ ಶೆಟ್ಟಿ, ಗೌರವ್ ಶೆಟ್ಟಿ ಅವರಿಗೆ ಮತ್ತೆಲ್ಲ ಇಡೀ ಶಂಕರನ್ ಅವರಿಗೆ, ಇಡೀ ಅವರ ಕುಟುಂಬಸ್ಥರಿಗೆ ಬಹುಶಃ ನೀವು ನಮ್ಮ ತಮ್ಮ ತಂದೆ ತಾಯಿಯ ಹೆಸರನ್ನು ಶಾಶ್ವತವಾಗಿ ನೆನಪಿಡುವ ದೊಡ್ಡ ಮಟ್ಟದ ಕೆಲಸ ತಾವು ಇವತ್ತು ಮಾಡಿದ್ದೀರಿ. ಯಾಕೆಂತ ಹೇಳಿದರೆ, ನಾನು ಯಾವಾಗಲೂ ಮನೆಯಲ್ಲಿ ಮಾತಾಡ್ತಾ ಇರ್ತೇನೆ, ಒಂದು ಕುಟುಂಬದ ಆಸ್ತಿ ಸಂಪತ್ತು ಯಾವುದು ಅಂತ ಹೇಳಿದರೆ, ಆ ಕುಟುಂಬದ ಆಸ್ತಿ ಎಷ್ಟು ಬಂಗ್ಲೆ ಇದೆ, ಎಷ್ಟು ಕಾರ್ ಇಷ್ಟೇ, ಎಷ್ಟು ದುಡ್ಡಿದೆ, ಅದು ಬಹುಶಃ ಇವತ್ತು ಒಂದು ಕುಟುಂಬದ ಆಸ್ತಿ ಸಂಪತ್ತಲ್ಲ. ಒಂದು ಕುಟುಂಬದ ಆಸ್ತಿ ಸಂಪತ್ತು ಯಾವುದಂತ ಹೇಳಿದರೆ, ಅವರ ತಂದೆ ತಾಯಿಯ ಹೆಸರನ್ನು ಶಾಶ್ವತವಾಗಿ ಗೌರವವಾಗಿ ಉಳಿಸಿಕೊಂಡು ಹೋಗ್ತಾರಲ್ಲ, ಅದು ನಿಮ್ಮ ದೊಡ್ಡ ಮಟ್ಟದ ಆಸ್ತಿ ಸಂಪತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಂಥ ದೊಡ್ಡ ಮಟ್ಟದ ಸಮಾಜಕ್ಕೆ ಪೂರಕವಾಗುವ ಸಂಕೇತ ಇರುವಾಗ ಒಂದು ದೊಡ್ಡ ಸಂದೇಶವಲ್ಲೂ ಕೂಡ ಈ ಕಾರ್ಯಕ್ರಮ ತಾವು ಕೊಡ್ತಾ ಇದ್ದೀರಿ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದಿಂದ ಬಹುಶಃ ಅಶ್ವಿನ್ ಪುನೀತ್ ರಾಜರು ಕೂಡ ಇವತ್ತು ಬಂದಿದ್ದಾರೆ. ನಾನು ಇಡೀ ನಮ್ಮ ಕರಾವಳಿ ಜನತೆ ಪರವಾಗಿ ಎಲ್ಲರ ಬಗ್ಗೆ ವಿಶೇಷವಾಗಿ ನಾವು ಇವತ್ತು ಸ್ವಾಗತಿಸ್ತೇನೆ. ಯಾಕೆಂದರೆ ಅತ್ಯಂತ ಆಗ ಒಂದು ನಿಜವಾಗಿ ಪ್ರಕಾಶ್ ಅವರು ಸರಿಯಾದ ಒಂದು ಇವತ್ತು ಗೆಸ್ಟನ್ನೇ ಕರೆದಿದೆ. ಯಾಕೆ ಡಾಕ್ಟರ್ ಪುನೀತ್ ರಾಜ್ ಅವರು ಕೂಡ ಇದೇ ರೀತಿ ಮಾನವೀಯತೆಗೆ, ಪ್ರೀತಿಗೆ, ಬಡವರ ಕಾರ್ಯಕ್ರಮ ಅಂತ ಹೇಳಿ ನಾನು ಆರೋಗ್ಯ ಸಚಿವನಾಗಿದ್ದಾಗ 2-3 ಕಾರ್ಯಕ್ರಮ ಇದ್ದಾಗ ಬಡವರ ಕಾರ್ಯಕ್ರಮ ಹೇಳಿದ ತಕ್ಷಣ ಖಂಡಿತವಾಗಿ ಆ ಕಾರ್ಯಕ್ರಮಕ್ಕೆ ಅವರಿಲ್ಲಿ ಅವರನ್ನು ಶಿವರಾಜ್ ಎಲ್ಲರೂ ಕೂಡ ಜನಸಾಮಾನ್ಯ ಬಡವರ ಕಾರ್ಯಕ್ರಮಕ್ಕೆ ಮುಂದೆ ನಿಂತು ಆ ಸಹಕಾರ ಕೊಡುವಂಥ ಪ್ರೋತ್ಸಾಹ ಎಲ್ಲ ಕಾರ್ಯಕ್ರಮ ಇವತ್ತು ಅವ್ರು ಮಾಡಿದ ನಮ್ಮ ಕಣ್ಣ ಮುಂದೆ ಇವತ್ತು ಕಾಣ್ತಾ ಇದೆ. ಅಂಥ ಮೇರು ವ್ಯಕ್ತಿತ್ವ ನಮ್ಮ ಅಗಲಿದ್ರು ಕೂಡ ಅವರ ಎಲ್ಲ ಚಿತ್ರ ಮತ್ತು ವ್ಯಕ್ತಿತ್ವ ಇವತ್ತು ಸರ್ವರಿಗೂ ನಾವು ನೋಡಿದಂತಾಗಿದೆ. ಅಂತಹ ಆ ವ್ಯಕ್ತಿಯ ಕುಟುಂಬಸ್ಥರ ಪತ್ನಿಯವರು ಕರೆಸಿಕೊಂಡಿದ್ರೆ ಅವ್ರಿಗೆ ಕೂಡ ಇವತ್ತು ದೊಡ್ಡ ಮಟ್ಟ ಸಂತೋಷ ಖಂಡಿತವಾಗಿ ಇವತ್ತು ಆಗ್ತಂತ ನಾನು ಹೇಳ್ಕೊಳ್ತಾ, ನಾನು ಬಹುಶಃ ಮತ್ತೊಮ್ಮೆ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅವರಿಗೆ, ಆಶಾ ಪ್ರಕಾಶ್ ಶೆಟ್ಟಿ ಅವರಿಗೆ, ಕುಟುಂಬಸ್ಥರಿಗೆ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು, ದೇವರು ನಿಮಗೆ ಈಗಾಗಲೇ ಎಲ್ಲರ ಆಶ್ರಮ ಬೇಕಾದ ಕೊಟ್ಟಿದ್ದಾರೆ, ಇದೆಲ್ಲಕ್ಕೆ ಇನ್ನಷ್ಟು ಜಾಸ್ತಿ ಕೊಡುವಂಥ ಅವಕಾಶ ಆಗಲಿ. ಈ ಬೇಕಂತ ಹೇಳಿದರೆ ಬರೀ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತ್ರ ಸಹಾಯ ಹಸ್ತ ಅಲ್ಲ, ನಿಮಗೆಲ್ಲರಿಗೂ ನನಗಿಂತ ನಿಮಗೆಲ್ಲರೂ ಕೂಡ ಗೊತ್ತಿದೆ, ಇಲ್ಲಿ ಯಾವುದೇ ಒಂದು ಕಂಬ್ಳೆ ನನ್ನ ನರಿಂಗಾನದ ಕಂಬಳ ಕೂಡ ಸೇರಿ ಮೊದಲ ಬಹುಶಃ ಅದಕ್ಕೆ ಇವತ್ತು ವಿಶೇಷವಾದ ಸಹಕಾರ ಕೊಡೋದು ಬಹುಶಃ ಪ್ರಕಾಶ್ ಶೆಟ್ಟಿ. ಯಾವುದೇ ದೊಡ್ಡ ಮಟ್ಟದ ಕ್ರೀಡಾ ಚಟುವಟಿಕೆ ಇರಲಿ, ಯಾವ ಸಾಂಸ್ಕೃತಿಕ ಚಟುವಟಿಕೆ ಇರಲಿ, ಯಾವ ಮಸೀದಿಯ ಚರ್ಚಿನ ದೈವಸ್ಥಾನದ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿ, ಎಲ್ಲರಿಗೂ ಕೂಡ ಯಾವುದೇ ಸಹಕಾರ ಕೊಟ್ಟರೆ ಅದು ಮುಂದೆ ನಿಂತು ಸಹಕಾರ ಕೊಡುವಂಥ ಅವರ ವಿಶೇಷವಾದ ಪ್ರೋತ್ಸಾಹವೇ ಇವರು ಇನ್ನಷ್ಟು ಮುಂದೆ ಅದು ತಗೊಂಡು ಹೋಗುವಂಥ ಅವಕಾಶ ಆಗಿದೆ. ಅದೇ ರೀತಿ ಮಂಗಳೂರನ್ನು ಬಹುಶಃ ಬೆಳಗಲಿಕ್ಕೆ ಬಹುಶಃ ಈ ಒಂದು ಪ್ರದೇಶದಲ್ಲಿ ಬೇರೆ ಬೇರೆ ರೀತಿಯ ಅಭಿವೃದ್ಧಿ ಕೆಲಸ ಬಂದಾಗ ಅದು ಸುತ್ತಮುತ್ತ ಇಡೀ ಊರಿಗೆ ಬೆಳಗುವಂಥ ಅವಕಾಶ ಕೂಡ ಆಗ್ತದೆ. ನನ್ನ ಜೊತೆಯಲ್ಲಿ ಈಗ ನಮ್ಮ ಬ್ರಜೇಶ್ ಚೌಟ್ರಿ ನನ್ನ ಸನ್ಮಿತ್ರರು ಸಂಸದರು ಬಂದು ಸೇರಿದ್ದಾರೆ. ಬಹುಶಃ ನಿಮ್ಮೆಲ್ಲರಿಗೂ ನಾವೆಲ್ಲ ಕೂಡ, ಅದು ನಾನೇ ಇರಲಿ, ನಮ್ಮ ವೇದವ್ಯಾಸ ಇರಲಿ, ಬ್ರಜೇಶ್ ಚೌಟ್ರಿ ಇರಲಿ, ಸುರೇಶ್ ಶೆಟ್ಟರ್ ಇರಲಿ, ನಮ್ಮ ಶಾಸಕರು, ಜನಪ್ರತಿನಿಧಿಗಳು, ನಾವೆಲ್ಲ ಪಕ್ಷವನ್ನು ಬಿಟ್ಟು ಒಗ್ಗಟ್ಟಾಗಿ ಏಕತೆಗೆ ಸೋದರತೆಯಿಂದ ನಮ್ಮ ಕರಾವಳಿ ಜಿಲ್ಲೆಯನ್ನು ಬಹುಶಃ ಅಭಿವೃದ್ಧಿಪಡಿಸಲಿಕ್ಕೆ ನಿಮ್ಮಂಥವರೆಲ್ಲ ಸಹಕಾರ ಪಡೆದುಕೊಂಡು ನಾವು ಮುಂದೆ ತಗೊಂಡು ಹೋಗಲಿಕ್ಕೆ ತಯಾರಿದ್ದೇವೆ. ನಿಮ್ಮ ಸಲಹೆ ಸೂಚನೆ ನಮಗೆಲ್ಲ ಅಗತ್ಯ ಅಂತ ಹೇಳಿಕೊಳ್ತಾ, ನಿಮ್ಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ಕನ್ನಡ ಅರ್ಥ ಆಗ್ತದ? ಅಸೆಂಬ್ಲಿಯಲ್ಲಿ ಅರ್ಥ ಆಗುವುದಿಲ್ಲ, ಅದಕ್ಕೆ ಹೇಳಿದೆ ನಾನು.